ಫೈನಲಿ ಪವರ್ ಟ್ರೆಕ್ನ ತಂದು ತೋಟಕ್ಕೆ ಇಳಿಸಾಯಿತು. ನಮಸ್ಕಾರ ರೈತ ಮಿತ್ರರೇ. ನೀವು ಗಾಡಿ ಬೇರೆ ರೋಟಾವೇಟರ್ ಬೇರೆ ತಗೋಬೇಕು ಅನ್ನೋ ಯೋಚನೆನೇ ಬೇಡ. 6 ಲಕ್ಷ ರೂಪಾಯಿಗೆ ಗಾಡಿ ಜೊತೆಗೆ ರೋಟಾವೇಟರ್ನು ಕೊಡ್ತಾವ್ರೆ ಇವರು. ಈ ಗಾಡಿ ಬಗ್ಗೆ ಫುಲ್ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಈ ಗಾಡಿ ನಮ್ಮ ತಾಲೂಕವ್ರದ್ದೇ, ಧರ್ಮಾಪುರದವ್ರದ್ದು. ಇದು ಯಾವ ಥರ ಐತೆ, ಯಾವ ಥರ ಕೆಲಸ ಮಾಡ್ತಿದೆ ಅಂತ ಫಸ್ಟ್ ತಿಳ್ಕೊಬೇಕಲ್ವಾ ಅಂದ್ಬಿಟ್ಟು ಅವ್ರ ಹತ್ರ ಈಸ್ಕೊಬಂದ್ವಿ. ನಿಮಗೆಲ್ಲ ತೋರ್ಸೋದ ಈ ಗಾಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಮಾಡೆಲ್ ಬಂದು ಯೂರೋ G28 ಅಂತ, ಪವರ್ ಸ್ಟೇರಿಂಗ್ ಗಾಡಿ, 3 ಸಿಲಿಂಡರ್, ಸಿ ಬಂದ್ಬಿಟ್ಟು 1318 cc, 28 HP ಗಾಡಿ. ಇದು 28 HP ಟೋಟಲ್ 4 ಗೇರ್ ಇರ್ತದೆ, 3 ಗೇರ್ ಮತ್ತು 1 ರಿವರ್ಸ್ ಗೇರ್. ಸ್ಪೀಡ್ ಗೇರ್ಸ್ ಬಂದ್ಬಿಟ್ಟು ಹೈ, ಲೋ, ಮೀಡಿಯಮ್. ನನಗಂತೂ ತುಂಬ ಇಷ್ಟ ಆಯಿತು ಗಾಡಿ ನಾನು ಓಡಿಸಿದ್ರಲ್ಲಿ. ಮತ್ತು ಹೈಡ್ರಾಲಿಕ್ ಲಿಫ್ಟಿಂಗ್ ವೆಯ್ಟ್ ಎಷ್ಟಪ್ಪ ಅಂದರೆ 750 kg ಗಂಟನೂ ಇದು ಲಿಫ್ಟ್ ಮಾಡುತ್ತೆ. ಆಮೇಲೆ ಗಾಡಿ ನಾನೇ ಓಡಿಸ್ಕೊಬಂದೆ. ನಮ್ಮ ಅಣ್ಣನ ಕೇಳಿದ್ದಕ್ಕೆ ಇರು ಮೇಯ್ನ್ ರೋಡ್ ದಾಟ್ಬಿಟ್ಲಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಓಡಿಸ್ತೀನಿ, ಬಟ್ ಮೇಯ್ನ್ ರೋಡ್ ಅನ್ಬೇಕಾದ್ರೆ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಗಾಡಿ ಬೇರೆಯವ್ರದ್ದಲ್ವಾ, ಏನೇ ಆದರೂ ನಮ್ಮದಾದರೆ ಏನೇ ಆದರೂ ನೋಡ್ಕೋಬೋದು. ಸೊ ಬೇರೆಯವ್ರದ್ದಲ್ವಾ, ಪಾಪ ಅವರು ಕಷ್ಟಪಟ್ಟು ತೊಗೊಂಡಿರ್ತಾರೆ. ಆಮೇಲೆ ತೋಟಕ್ಕೆ ತೊಗೊಬಂದ್ವಿ, ರೋಟಾವೇಟರ್ ಹಾಕ್ಕೊಂಡೆ ತೊಗೊಬಂದ್ವಿ. ಕೆಲಸ ಮಾತ್ರ ಬೊಂಬಾಟಾಗಿ ಮಾಡ್ತಿದೆ ಅಂದ್ಕೊಳ್ಳಿ, ತುಂಬ ಚೆನ್ನಾಗೈತೆ. ನೀವು ಏನಾದ್ರು ಪವರ್ ಟ್ರೆಕ್ ಇಟ್ಕೊಂಡಿದ್ರೆ ಈ ಮಾಡೆಲ್ ಗಾಡಿ ಯಾವ ಥರ ಐತೆ ಅಂತ ಮರೀದೆ ಕಮೆಂಟ್ ಮಾಡಿ. ತಗೊಳ್ಳೋರಿಗೆ ಒಳ್ಳೆ ಗಾಡಿ ತಗೋತಾರೆ, ಚೆನ್ನಾಗಿ ರಿವ್ಯೂಸ್ ಚೆನ್ನಾಗಿದ್ರೆ ತಗೋತಾರೆ ಅಲ್ವಾ. ಆಮೇಲೆ ಏನಪ್ಪ ಅಂದರೆ ಮೇಯ್ನ್ಲಿ ಡೀಸೆಲ್ ಸೇವರ್ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ಅಂತೂ ಕಡಿಮೆ ಕುಡಿತಿದೆ. ಸೊ ನಾಳೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಡೀಸೆಲ್ ಹಾಕಿ ಹೊಡೆದಿರೋದು, ಎಷ್ಟು ಗಂಟೆ ಟೈಮ್ ಹೊಡೆದೈತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗೈತೆ. ಡೀಸೆಲ್ ಕಡಿಮೆ ಕುಡಿತಿದೆ, ಮೇಯ್ನ್ಲಿ ಅದಲ್ವಾ ನಮಗೆ ಬೇಕಾಗಿರೋದು, ಕಡಿಮೆ ಡೀಸೆಲ್ ಕುಡಿತಿದೆ. ಇನ್ನೊಂದು ಮೇಯ್ನ್ ವಿಷಯ ಏನಪ್ಪ ಅಂದರೆ ಇದರಲ್ಲೇ ಕೇರ್ ಬಟನ್ ಅಂತ ಐತೆ. ನನಗೆ ಫಸ್ಟು ಗೊತ್ತಿರಲಿಲ್ಲ ಅದು ಕೇರ್ ಬಟನ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ, ಅದನ್ನು ಒತ್ತಿದ್ರೆ ಯಾರೋ ಮಾತಾಡ್ತಾಯಿದ್ರು. ಅವಾಗ ನಾನು ಕೇಳಿ ಏನಿದು ಅಂತ. ಕೇರ್ ಬಟನ್ ಅಂತ ಹೇಳ್ಬಿಟ್ಟು ಅದನ್ನು 10 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಬಿಟ್ರೆ ಅವರು ಡೈರೆಕ್ಟ್ ಕಸ್ಟಮರ್ ಕೇರಿಂದ ನಿಮ್ಮ ಹತ್ರ ಮಾತಾಡ್ತಾರೆ, ನಿಮ್ಮ ಗಾಡೀಲಿ ಏನು ಪ್ರಾಬ್ಲಮ್ ಇದೆ ಅಂತ. ಅಂದರೆ ನೀವು ಇವರಿಗೆ ಕಂಪ್ಲೇಂಟ್ ಮಾಡಿ, ಅಂದರೆ ಏಜೆನ್ಸಿಗೆ ಕಂಪ್ಲೇಂಟ್ ಮಾಡಿ, ಅವ್ರು ನಿಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನೀವು ಡೈರೆಕ್ಟ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅಂತಂಥ ಫ್ಯೂಚರ್ಸ್ ಎಲ್ಲ ಈ ಗಾಡೀಲಿ ಕೊಟ್ಟವ್ರೆ. ನನಗೇನೋ ಖುಷಿ ಅನ್ನಿಸ್ತು. ಈ ಗಾಡಿ ನೋಡೋಕ್ಕೂ ಕ್ಯೂಟಾಗೈತೆ, ಫ್ಯೂಚರ್ಸು ತುಂಬ ಚೆನ್ನಾಗೈತೆ. ಮೇಯ್ನ್ಲಿ ಎಸ್ಕಾರ್ಟ್ ಕಂಪ್ನಿ ಗಾಡಿ ಇದು, ನಿಮಗೆ ಗೊತ್ತಿರ್ತದೆ. ಸೊ ನಾಳೆ ಶೋರೂಮ್ಗೆ ಹೋಗೋದ ಅಂತ ಪ್ಲ್ಯಾನ್. ಯಾವ್ಯಾವ ಥರ ಐತೆ ಗಾಡಿ ನೋಡ್ಕೊಬರೋದ ಪವರ್ ಟ್ರೆಕ್ಕಲ್ಲಿ ಅಂತ. ನಮ್ಮ ಹುಣಸೂರಲ್ಲಿರೋ ಪವರ್ ಟ್ರೆಕ್ ಶೋರೂಮ್ ಏಜೆನ್ಸಿನ ನಮ್ಮ ಹುಣಸೂರವರೇ ತೊಗೊಂಡಿರೋದು. ಆ್ಯಂಡ್ ನೀವು ಏನಾದ್ರು ಈ ಗಾಡಿನ ತೊಗೋಬೇಕು ಅಂತ ಇದ್ದರೆ ನಮ್ಮ ಹುಣಸೂರು ಪವರ್ ಟ್ರೆಕ್ ಮ್ಯಾನೇಜರ್ ನಂಬರ್ನ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ.